प्यारे बच्चों, आज हम स्वामी विवेकानंद पाठांश को सुनेंगे। इसके लेखक हैं डॉक्टर जगदीश चंद्र। ये लिखते हैं, स्वामी विवेकानंद एक आदर्श चेतन है। उनके आदर्शमय जीवन से संबंधित जीवनी हम इसमें प्राप्त कर सकते हैं। इस पाठ का आशय ऐसा है, भारत देश में जन्मे अनेक महान व्यक्तियों ने भारत की कीर्ति विदेशों में फैलाई। ऐसे व्यक्तियों में से एक हैं स्वामी विवेकानंद। इस पाठ में उनकी महानता के परिचय के साथ देश प्रेम की प्रेरणा भी प्राप्त कर सकते हैं। ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಅನೇಕ ಮಹಾನ್ ವ್ಯಕ್ತಿಗಳಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬರು. ಇವರೆಲ್ಲರೂ ಕೂಡ ಭಾರತದ ಕೀರ್ತಿಯನ್ನು ವಿದೇಶಗಳಲ್ಲೂ ಕೂಡ ಹರಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳಾದಂತಹ ಸ್ವಾಮಿ ವಿವೇಕಾನಂದರ ಜೀವನದ ಮಹಾನತೆ ಏನು ಅನ್ನೋದರ ಪರಿಚಯದೊಂದಿಗೆ ದೇಶ ಪ್ರೇಮದ ಪ್ರೇರಣೆಯು ಕೂಡ ಈ ಪಾಠದಿಂದ ಲಭಿಸುತ್ತೆ. ಪಾಠದ विचारवन्न हीगे गमनिसोण मಕ್ಕಳೇ. भारत के इतिहास में स्वामी विवेकानंद का नाम अमर है. इस वीर सन्यासी ने देश विदेशों में भ्रमण कर भारतीय धर्म और दर्शन का प्रसार किया तथा समाज सेवा का नया मार्ग दिखाया. ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಶಾಶ್ವತವಾಗಿದೆ. ಅಮರ್ ಅಂತ ಹೇಳಿದ್ರೆ जो नहीं मरता है वह अमर है, यानी कि यहाँ पर जिनके विचार अमर हैं. ಈ ವೀರ ಸನ್ಯಾಸಿಯು ದೇಶ ವಿದೇಶಗಳಲ್ಲಿ ಭ್ರಮಣ್ का मतलब है घूमना, ತಿರುಗಾಡಿ ಭಾರತೀಯ ಧರ್ಮ ಮತ್ತು ದರ್ಶನದ ಬಗ್ಗೆ ಇವರೊಬ್ಬರು ದಾರ್ಶನಿಕರು ಅನಿಸ್ಕೊಂಡಿದ್ದಾರೆ ಮಕ್ಕಳೇ. ದರ್ಶನದ ಬಗ್ಗೆ ಪ್ರಚಾರವನ್ನು ಮಾಡ್ತಾರೆ ಮತ್ತು ಸಮಾಜ ಸೇವೆಯ ಹೊಸ ಮಾರ್ಗವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. स्वामी विवेकानंद का जन्म 12 जनवरी 1863 में कलकत्ते के एक कायस्थ घराने में हुआ था. इनका बचपन का नाम नरेंद्र देव था. पिता विश्वनाथ दत्त प्रतिष्ठित वकील थे. माता भुवनेश्वरी देवी धर्मपरायण महिला थी. ಸ್ವಾಮಿ ವಿವೇಕಾನಂದರ ಜನ್ಮ 12 ಜನವರಿ 1863ರಲ್ಲಿ ಕಲ್ಕತ್ತೆಯಲ್ಲಿ ಕಾಯಸ್ಥ್ ಅನ್ನುವಂತಹ ಮನೆತನದಲ್ಲಿ, ಘರಾನಾ ಕಾ ಮತ್ಲಬ್ ಹೈ ಮನೆತನ, ಅಲ್ಲಿ ಆಗತ್ತೆ. ಇವರ ಬಾಲ್ಯದ ಹೆಸರು ನರೇಂದ್ರ ದೇವ ಅಂಥೇಳಿ. ಪಿತಾ ವಿಶ್ವನಾಥ ದತ್ತ, ಅವ್ರ ತಂದೆ ವಿಶ್ವನಾಥ ದತ್ತರು ಒಬ್ಬ ಪ್ರಸಿದ್ಧ ವಕೀಲರು ಕೂಡ ಅವರು ಆಗಿದ್ದರು ಮಕ್ಕಳೇ. ಇವರ ತಾಯಿ ಭುವನೇಶ್ವರಿ ದೇವಿ ಅಂಥೇಳಿ, ಇವರು ಕೂಡ ಒಬ್ಬ ಧಾರ್ಮಿಕ ಧರ್ಮದ ವಿಚಾರದಲ್ಲಿ ಪಾರಾಯಣವನ್ನು ಮಾಡ್ತಾ ಇದ್ದಂತಹ ಮಹಿಳೆಯಾಗಿದ್ದರು. बालक नरेंद्र का शरीर स्वस्थ, सुडौल और सुंदर था. कुश्ती लड़ने, दौड़ लगाने, घुड़सवारी करने और तैरने में उन्हें बड़ा आनंद मिलता था. वे संगीत एवं खेल कूद की प्रतियोगिता में भी भाग लिया करते थे. ಬಾಲಕ ನರೇಂದ್ರ ಅವರ ಶರೀರ ಆರೋಗ್ಯಪೂರ್ಣವಾಗಿತ್ತು. ಸುಂದರವಾದಂತಹ ಒಂದು ಮೈಕಟ್ಟು, ಸುಡೌಲ್ ಅವ್ರ ಸುಂದರಥ, ನೋಡೋದಕ್ಕೂ ಕೂಡ ತುಂಬ ಸುಂದರನಾಗಿದ್ದ ನರೇಂದ್ರ. ಕುಸ್ತಿ ಆಡುವುದರಲ್ಲಿ, ಓಡುವುದರಲ್ಲಿ, ಕುದುರೆ ಸವಾರಿ ಮಾಡುವುದರಲ್ಲಿ, ಈಜೋದ್ರಲ್ಲಿ ಅವ್ರಿಗೆ ತುಂಬ ಆನಂದ ಸಿಗ್ತಿತ್ತಂತೆ. ಅವರು ಸಂಗೀತ ಮತ್ತು ಆಟಗಳಲ್ಲೂ ಕೂಡ ಅನೇಕ ಸ್ಪರ್ಧೆಗಳಲ್ಲಿ, ಪ್ರತಿಯೋಗಿತಾ ಕಾ ಮತ್ಲಬ್ ಹೈ ಸ್ಪರ್ಧಾ, ಅನೇಕ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ದರು. नरेंद्र आरंभ से ही पढ़ाई लिखाई में बड़े तेज थे. वे अपने स्कूल में सर्वप्रथम रहा करते थे. एंट्रेंस परीक्षा में भी वे प्रथम श्रेणी में ही उत्तीर्ण हुए थे. बीए की परीक्षा पास करने के बाद उन्होंने कानून का अध्ययन प्रारंभ किया. इसी बीच में उनके पिता का देहांत हो गया. ನರೇಂದ್ರ ಆರಂಭದಿಂದಲೂ ಕೂಡ ಓದುವುದು ಬರೆಯುವುದರಲ್ಲಿ ತುಂಬ ವೇಗ, ಶೀಘ್ರ, ತೀಕ್ಷ್ಣ. ತೇಜ್ ಕಾ ಮತ್ಲಬ್ ಹೈ ವೇಗ.
ಅವರು ತಮ್ಮ ಶಾಲೆಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ಮೊಟ್ಟ ಮೊದಲಿಗರಾಗಿರ್ತಿದ್ದು. ಎಂಟ್ರೆನ್ಸ್ ಪರೀಕ್ಷೆ ಮಾಡಿದಾಗಲೂ ಕೂಡ ಅದರಲ್ಲೂ ಕೂಡ ಪ್ರಥಮ ಶ್ರೇಣಿಯಲ್ಲೇ ಪಾಸಾದರು. BA ಪರೀಕ್ಷೆ ಪಾಸ್ ಮಾಡಿದ ನಂತರದಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಹೇಳ್ತೇವೆ, ಪದವಿಯನ್ನು ಪಡೆದುಕೊಂಡು ಕಾನೂನಿನ ಅಧ್ಯಯನವನ್ನು ಕೂಡ ಅವರು ಮಾಡ್ತಾರೆ. ಅವರ ತಂದೆ ಹೇಗೆ LLB ಮಾಡಿ ವಕೀಲರಾಗಿದ್ದರೋ ಇವರು ಕೂಡ ವಕೀಲ ವೃತ್ತಿಯ ಒಂದು ಅಧ್ಯಯನವನ್ನು, ಕಾನೂನಿನ ಅಧ್ಯಯನವನ್ನು ಕೂಡ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅವರ ತಂದೆ विश्वनाथ दत्तर देहांतवागते। अध्ययन काल में उनकी रुचि व्याख्यान देने और विचारों के आदान प्रदान करने में थी। इसी कारण उन्होंने अपने कॉलेज में एक व्याख्यान समिति बनाई थी और कई प्रतियोगिताओं का आयोजन भी किया था। ಅಧ್ಯಯನ ಕಾಲದಲ್ಲಿ ಅವರಿಗೆ ವ್ಯಾಖ್ಯಾನ ಕೊಡುವುದು, ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡು ಆ ವಿಷಯದ ಬಗ್ಗೆ ಅನೇಕ ವಿಚಾರಗಳ ಸಂಗ್ರಹಣೆಯನ್ನು ಮಾಡಿ ಅದರ ಬಗ್ಗೆ ಅಭಿಪ್ರಾಯವನ್ನು ಹೇಳುವಂತಹ ಒಂದು ಸಾಮರ್ಥ್ಯವನ್ನು, ಆಸಕ್ತಿಯನ್ನು ಹೊಂದಿದ್ದರು. ವಿಚಾರಗಳನ್ನು ಹಂಚಿಕೊಳ್ಳೋದು, ಆದಾನ್ ಪ್ರದಾನ್ ಕರ್ನೇಮೆ, ಹಂಚಿಕೊಳ್ಳುವುದರಲ್ಲಿ ಅವರಿಗೆ ತುಂಬ ಆಸಕ್ತಿ ಇತ್ತು. ಇದೇ ಕಾರಣದಿಂದಾಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ವ್ಯಾಖ್ಯಾನ ಸಮಿತಿ ಅಂತೇಳಿಯೂ ಕೂಡ ಒಂದು ಸಮಿತಿಯ ರಚನೆಯನ್ನು ಕೂಡ ಮಾಡ್ಕೊಂಡಿದ್ದರು. ಆ ಸಂದರ್ಭದಲ್ಲಿ ಅನೇಕ ಸ್ಪರ್ಧೆಗಳನ್ನು ಮಕ್ಕಳಿಗಾಗಿ ಆಯೋಜನೆ ಕೂಡ ಮಾಡಿದ್ರು. पाश्चात्य विज्ञान और दर्शन का भी उन्होंने अध्ययन किया था। किशोरावस्था में ही नरेंद्र दार्शनिक एवं धार्मिक विचारों में तल्लीन रहते थे। एक दिन नरेंद्र रामकृष्ण परमहंस के पास पहुंचे और अपनी जिज्ञासा उन्हें कह सुनाई। ಪಾಶ್ಚಾತ್ಯ ವಿಜ್ಞಾನ, ಫಾರಿನ್ ಲ್ಯಾಂಗ್ವೇಜ್ನಲ್ಲಿ, ಫಾರಿನ್ ಕಂಟ್ರಿನಲ್ಲಿ ಇದ್ಬಿಟ್ಟು ಇಲ್ಲಿದ್ದಾಗಲೂ ಕೂಡ ಪಾಶ್ಚಾತ್ಯರ ವಿಜ್ಞಾನವನ್ನು, ವಿಶಿಷ್ಟವಾದಂತಹ ಜ್ಞಾನದ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ಹಾಗೆಯೇ ದರ್ಶನ ಶಾಸ್ತ್ರದ ಬಗ್ಗೆಯೂ ಕೂಡ ಅಧ್ಯಯನ ಮಾಡ್ತಾರೆ ಮಕ್ಕಳೇ. ಕಿಶೋರಾವಸ್ಥೆಯಲ್ಲಿದ್ದಾಗ ನರೇಂದ್ರರು ದಾರ್ಶನಿಕ ವಿಚಾರಗಳ ಬಗ್ಗೆ, ಧಾರ್ಮಿಕ ವಿಚಾರಗಳ ಬಗ್ಗೆ ಅತ್ಯಂತ ಆಸಕ್ತಿಯಿಂದ ತಲ್ಲೀನರಾಗಿರ್ತಿದ್ರು. ಮತ್ತು ಒಮ್ಮೆ ಏನಾಗುತ್ತೆ, ನರೇಂದ್ರರು ರಾಮಕೃಷ್ಣ ಪರಮಹಂಸರ ಹತ್ರ ಹೋಗಿ ತಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು, ಏನು ಜಿಜ್ಞಾಸೆಗಳಿತ್ತು ಧಾರ್ಮಿಕ ವಿಚಾರಗಳಲ್ಲಿ, ಆ ವಿಚಾರಗಳನ್ನು ಅವರಿಗೆ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸನೇ ನರೇಂದ್ರ ಕೋ ಅಪ್ನಾ ಶಿಷ್ಯ ಸ್ವೀಕಾರ ಕಿಯಾ. ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ. ಇವರೇ ನೋಡಿ ರಾಮಕೃಷ್ಣ ಪರಮಹಂಸರು, ಅವರ ಧರ್ಮಪತ್ನಿ ಶಾರದಾ ದೇವಿಯವರು. विवेकानंद के गुरु रामकृष्ण परमहंस थे। रामकृष्ण परमहंस जी जो हैं विवेकानंद के गुरु हैं। ये कलकत्ते में दक्षिणेश्वर के काली मंदिर के पुजारी थे। जनता उन्हें अत्यंत श्रद्धा की दृष्टि से देखती थी। ब्रह्म समाज के प्रति भी उनकी बड़ी आस्था थी. ನೋಡಿ, ಇಲ್ಲಿ ರಾಮಕೃಷ್ಣ ಪರಮಹಂಸರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಈ अनुच्छेदದಲ್ಲಿ प्यारदली ಕೊಡಲಾಗಿದೆ ಮಕ್ಕಳೇ. स्वामी परमहंस के जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा. जनता को सत्य की राह दिखाने के लिए 1893 को वे संयुक्त राज्य अमेरिका गए. स्वामी ರಾಮಕೃಷ್ಣ ಪರಮಹಂಸರ ಜೀವನದ ದರ್ಶನದ ವಿಚಾರಗಳನ್ನು ನೋಡಿ ತಿಳ್ಕೊಂಡು ವಿವೇಕಾನಂದರು ಇಷ್ಟು ಪ್ರಭಾವಕ್ಕೊಳಗಾಗ್ತಾರೆ. ಅವರು ತಮ್ಮ ಗುರುಗಳ ಸಂದೇಶವನ್ನು ಪ್ರಚಾರ ಮಾಡಬೇಕು ಅನ್ನೋ ಆಸಕ್ತಿ ಬರ್ತದೆ. ಜನರಿಗೆ ಸತ್ಯದ ಮಾರ್ಗವನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರ 1893ರಲ್ಲಿ ಸಂಯುಕ್ತ ರಾಜ್ಯ ಅಮೇರಿಕಾಗೆ USA ಹೋಗ್ತಾರೆ. उस समय वहाँ शिकागो नगर में सर्वधर्म सम्मेलन हो रहा था. 1897ನೇ ಇಸ್ವಿನಲ್ಲಿ ಶಿಕಾಗೋ ನಗರದಲ್ಲಿ सर्वधर्म सम्मेलन नड़ीता इರ್ತದೆ. इस महासभा में विवेकानंद ने भारतीय धर्म और तत्वज्ञान पर भाषण दिया. ಆ ಒಂದು ದೊಡ್ಡದಾದ ಸಭೆಯಲ್ಲಿ ವಿವೇಕಾನಂದರು ಭಾರತೀಯ ಧರ್ಮ ಎಂಥದ್ದು, ಇಲ್ಲಿಯ ತತ್ವಜ್ಞಾನ ಎಂಥದ್ದು ಅನ್ನೋದರ ಬಗ್ಗೆ ಭಾಷಣವನ್ನು ಮಾಡ್ತಾರೆ ಮಕ್ಕಳೇ. ಉನ್ಕಾ ಭಾಷಣ ಬಡಾ ಗಂಭೀರ್ और हृदय स्पर्शी था.
उनकी वाणी सुनकर श्रोतागण मुग्ध हो गए. ಅವರ ಭಾಷಣ ಬಹಳಷ್ಟು ಮಧುರವಾಗಿತ್ತು, ಬಹಳಷ್ಟು ಗಂಭೀರವಾಗಿ ಇತ್ತು, ಹಾಗೆಯೇ ಹೃದಯಸ್ಪರ್ಶಿ, ಮನಸ್ಸಿಗೆ ನಾಟುವಂತಿತ್ತು. ಎಲ್ಲರೂ ಕೂಡ ಅವರ ಮಾತುಗಳನ್ನು ಆಲಿಸ್ತಾ ಆಲಿಸ್ತಾ ಮಂತ್ರಮುಗ್ಧರಾಗಿ ಹೋಗಿದ್ದರು. कुछ समय के तक वे अमेरिका में ही रहे और अपने भाषणों द्वारा लोगों को त्याग और संयम का पाठ पढ़ाया. इसके बाद वे इंग्लैंड और स्विट्जरलैंड भी गए और वहाँ उन्होंने सत्य और धर्म का प्रसार कर भारत के गौरव को बढ़ाया. ಸ್ವಲ್ಪ ದಿನಗಳವರೆಗೆ ಅವರು ಅಮೇರಿಕಾದಲ್ಲೇ ಇದ್ದರು. ನಂತರದಲ್ಲಿ ಅವರ ಭಾಷಣಗಳ ಮೂಲಕ ಜನರಿಗೆ ತ್ಯಾಗ ಮತ್ತು ಸಂಯಮ, ತಾಳ್ಮೆ ಅನ್ನೋದರ ಬಗ್ಗೆ ಪಾಠವನ್ನು ಹೇಳಿಕೊಟ್ರಂತೆ. ಅಂದರೆ ಭಾಷಣಗಳ ಮೂಲಕ ಅವರನ್ನು ಪ್ರೋತ್ಸಾಹಿಸುವಂತಹ, ಪ್ರೇರಣೆ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಇದಾದ ನಂತರದಲ್ಲಿ ಇವರು ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ಗೂ ಕೂಡ ಹೋಗ್ತಾರೆ. ಅವರು ಅಲ್ಲಿಯೂ ಕೂಡ ಸತ್ಯ, ಧರ್ಮ ಅನ್ನೋದರ ಬಗ್ಗೆ ಪ್ರಚಾರವನ್ನು ಮಾಡ್ತಾ ಮಾಡ್ತಾ ಭಾರತದ ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮಕ್ಕಳೇ. ಅನೇಕ ವಿದೇಶಿ ಸ್ವಾಮೀಜಿ ಕೆ ಶಿಷ್ಯ ಬನ್ ಗಯೆ. ಅನೇಕ ಜನ ವಿದೇಶಿಗರು ಸ್ವಾಮೀಜಿಯವರ ಶಿಷ್ಯರಾಗ್ತಾರೆ. ಉನ್ಮೆ ಕುಮಾರಿ ಮಾರ್ಗರೆಟ್ ಎಲಿಜಬೆತ್ ನೋಬಲ್ ಕಾ ನಾಮ್ ಉಲ್ಲೇಖನೀಯ है, जो स्वामी जी की अनुयायिनी बनकर सिस्टर निवेदिता के नाम से संसार में प्रसिद्ध हुई. ಕುಮಾರಿ ಮಾರ್ಗರೇಟ್ ಎಲಿಜಬೆತ್ ನೋಬೆಲ್ ಅನ್ನುವಂತಹ ಒಬ್ಬ ಮಹಿಳೆ, ಅವರೂ ಕೂಡ ಸ್ವಾಮೀಜಿಯ ಅನುಯಾಯಿನಿ ಆಗ್ತಾರೆ. ಆಗುವುದರ ಜೊತೆಗೆ ಸಿಸ್ಟರ್ ನಿವೇದಿತಾ ಅನ್ನುವಂಥ ಹೆಸರಿನಲ್ಲಿ ಇಡೀ ಪ್ರಪಂಚದಾದ್ಯಂತ ಸ್ವಾಮಿ ವಿವೇಕಾನಂದರ ಶಿಷ್ಯಳು ಅನ್ನುವಂತಹ ಕೀರ್ತಿಯನ್ನು ಕೂಡ ಪಡಿತಾಳೆ ಮಕ್ಕಳೇ. ಇವರೇ ಸಿಸ್ಟರ್ ನಿವೇದಿತಾ. स्वामी विवेकानंद ने भारत में भी भ्रमण करके भारतीय संस्कृति और तत्वज्ञान का सदुपदेश दिया. उन्होंने अंधविश्वासों तथा रूढ़ियों को हटाकर धर्म का वास्तविक मर्म समझाया. साधु सन्यासी वर्ग को भी उन्होंने शांति प्राप्त करने का नया मार्ग जताया. वह था दीन दुखी जनों की सेवा और सहायता का मार्ग. ಸ್ವಾಮಿ ವಿವೇಕಾನಂದರು ಭಾರತದಲ್ಲಿಯೂ ಕೂಡ ತಿರುಗಾಡಿ ಅನೇಕ ಸ್ಥಳಗಳಲ್ಲಿ ತಮ್ಮ ಭಾರತೀಯ ಧರ್ಮ ಮತ್ತು ತತ್ವಜ್ಞಾನದ, ಸಂಸ್ಕೃತಿ ಮತ್ತು ತತ್ವಜ್ಞಾನದ ಸದುಪದೇಶವನ್ನು ಕೊಡ್ತಾರೆ ನಮ್ಮ ಎಲ್ಲ ಭಾರತೀಯರಿಗೆ. ಅಷ್ಟೇ ಅಲ್ಲದೆ ಅಂಧವಿಶ್ವಾಸ, ಮೂಢನಂಬಿಕೆಗಳು, ಕೆಟ್ಟ ಪದ್ಧತಿಗಳನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಧರ್ಮ ಅಂದ್ರೇನು, ಅದರ ವಾಸ್ತವಿಕ ಸತ್ಯತೆಯನ್ನು, ಮರ್ಮವನ್ನು ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿರುವಂತಹ ಸಾಧು ಸನ್ಯಾಸಿ ಜನರಿಗೂ ಕೂಡ ಶಾಂತಿಯನ್ನು ಹೇಗೆ ಪಡ್ಕೋಬೇಕು ಅನ್ನೋದರ ಹೊಸದಾದಂತಹ ಒಂದು ಮಾರ್ಗವನ್ನು ಕೂಡ ತಿಳಿಸ್ಕೊಡ್ತಾರೆ. ಅದೇನಾಗಿತ್ತು ಅಂದರೆ ದೀನ ಜನೋಂಕಿ ಸೇವಾ, ಬಡವರು, ದುಃಖಿತರು, ಅವರಿಗೆ ಸೇವೆಯನ್ನು ಮಾಡುವಂಥದ್ದು, ಅವರ ಸಹಾಯವನ್ನು ಮಾಡುವಂತಹ ಒಂದು ಹೊಸ ಮಾರ್ಗವನ್ನು ಕೂಡ ಅವರು ಹಾಕಿಕೊಡ್ತಾರೆ. ಸ್ವಾಮಿ ವಿವೇಕಾನಂದನೇ ಸಮಾಜ ಸೇವಾ ಕೋ ಪರಮಾತ್ಮ ಕಿ ಸಚ್ಚಿ ಸೇವಾ ಬತಲಾಯ. ವೇ ಸ್ವಯಂ ಭೀ ಸಮಾಜ ಸೇವಾ ಮೇ ಲಗ್ ಜಾತೆ ಥೇ. ಸ್ವಾಮಿ ವಿವೇಕಾನಂದರು ಸಮಾಜ ಸೇವೆಯನ್ನು ಪರಮಾತ್ಮನ ಸೇವೆ, ಜನಸೇವೆಯೇ ಜನಾರ್ದನ ಸೇವೆ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಹಾಗೆಯೇ ಸ್ವತಃ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಂತಹ ಮಹಾನ್ ವ್ಯಕ್ತಿ ಅವರು. सन 1897 में प्लेग और अकाल में पीड़ित भारतवासियों की उन्होंने बड़ी तन्मयता से सेवा की थी. समर्थ लोगों को उन्होंने गरीबों की दशा सुधारने को संदेश दिया. 1897 ಇಸ್ವಿಯಲ್ಲಿ ಭಾರತದಾದ್ಯಂತ ಪ್ಲೇಗ್ ಅನ್ನುವಂತಹ ಒಂದು ರೋಗ ಹರಡುತ್ತೆ. ಅದರಿಂದ ಬರಗಾಲ ಬರುತ್ತೆ. ಅಕಾಲ್ ಕಾ ಮತ್ಲಬ್ ವರ್ಷಾ ನಹಿ ಹೋತಿ ತಬ್ ಅಕಾಲ್ ಪಡ್ತಾ ಹೈ. ಆ ಬರಗಾಲದ ಸಂದರ್ಭದಲ್ಲಿ ಭಾರತೀಯರ ಸೇವೆಯನ್ನು ಬಹಳಷ್ಟು ಆಸಕ್ತಿಯಿಂದ ಮಾಡ್ತಾರೆ. ಹಾಗೆ ಅಷ್ಟೇ ಅಲ್ಲದೆ
ಸಮರ್ಥ ಲೋಗೋನ್ ಸೆ ಅಂದರೆ ಶ್ರೀಮಂತ ಜನರಿಂದ, ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇರುವಂತಹ ಜನರಿಂದ ಬಡವರಿಗೆ ಸಹಾಯವನ್ನು ಮಾಡಬೇಕು, ಅವರ ಒಂದು ಸ್ಥಿತಿಯನ್ನು ದಶಾ ಸ್ಥಿತಿ ಅಂತ ಹೇಳ್ತೇವೆ ಅದನ್ನು ಸುಧಾರಿಸಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ಕೊಡ್ತಾರೆ स्वामी विवेकानंदर। इसी ध्येय से उन्होंने कलकत्ते में अपने गुरु के नाम पर रामकृष्ण मिशन की स्थापना की। ಇದೇ ಧ್ಯೇಯವನ್ನು, ಕರ್ತವ್ಯವನ್ನು ನಿಭಾಯಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಇವರು ಕಲ್ಕತ್ತಾದಲ್ಲಿ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ. ರಾಮಕೃಷ್ಣ ಮಿಷನ್ ಅನ್ನುವಂತಹ ಹೆಸರನ್ನು ಕೂಡ ಅದಕ್ಕೆ ಇಡ್ತಾರೆ. स्वामी जी ने अज्ञान, अशिक्षा, विदेशी अनुकरण, दास्य मनोभाव आदि के बुरे प्रभावों का बोध कराया। उन्होंने अपने भाषणों द्वारा जनता के मन से हीनता की भावना को दूर भगाने का प्रामाणिक प्रयत्न किया। ಸ್ವಾಮೀಜಿರವರು ಅಜ್ಞಾನ, ಅಂಧಕಾರ, ಅಶಿಕ್ಷಣ ಮತ್ತು ವಿದೇಶಿ ಅನುಕರಣೆ, ದಾಸ್ಯ ಮನೋಭಾವನೆ, ಇನ್ನೊಬ್ಬರ ಅಧೀನದಲ್ಲಿ ಗುಲಾಮರಾಗಿರುವಂಥದ್ದು ಕೆಟ್ಟ ಪ್ರಭಾವಗಳನ್ನು ದೂರ ಮಾಡಬೇಕು ಅಂಥೇಳಿ ಬೋಧನೆಯನ್ನು ಮಾಡ್ತಾರೆ. ಹಾಗೆಯೇ ತಮ್ಮ ಭಾಷಣಗಳ ಮೂಲಕ ಜನರ ಮನಸ್ಥಿತಿ ಇದ್ದಂಥ ಹೀನ ಭಾವನೆಯನ್ನು ಹೋಗಲಾಡಿಸೋದಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಮಕ್ಕಳೇ. अपने एक भाषण में उन्होंने कहा था, प्यारे देशवासियों वीर बनो और ललकार कर कहो कि मैं भारतीय हूँ। अनपढ़ भारतीय, निर्धन भारतीय, ऊंची जाति का भारतीय, नीच जाति का भारतीय सब मेरे भाई हैं। उनकी प्रतिष्ठा ही मेरी प्रतिष्ठा है, उनका गौरव मेरा गौरव है। ಎಷ್ಟು ಚಂದ ಬರೀತಾರೆ ನೋಡಿ ಮಕ್ಕಳೇ. ಅವರ ಒಂದು ಭಾಷಣದಲ್ಲಿ ಅವರು ಹೇಳ್ತಾರೆ, ಪ್ರೀತಿಯ ದೇಶವಾಸಿಗಳೇ, ವೀರರಾಗಿ ಮತ್ತೆ ಕೂಗಿ ಕೂಗಿ ಗಟ್ಟಿಯಾಗಿ ಹೇಳಿ ನಾನು ಭಾರತೀಯನೆಂದು. ಅನಪಢ ಭಾರತೀಯ, ಓದದೆ ಬರೆಯದೆ ಇರುವಂಥ ಅನಕ್ಷರಸ್ಥ ಭಾರತೀಯ, ಹಣವಿಲ್ಲದೆ ಬಡವನಾಗಿರುವಂತಹ ಭಾರತೀಯ, ಉನ್ನತ ಜಾತಿಯ ಅಥವಾ ನೀಚ ಜಾತಿಯ ಭಾರತೀಯ ಯಾರೇ ಇದ್ದರೂ ಕೂಡ ಅವರೆಲ್ಲರೂ ಕೂಡ ನನ್ನ ಸಹೋದರರು. ಅವರ ಗೌರವವೇ ನನ್ನ ಗೌರವ, ಅವರ ಪ್ರತಿಷ್ಠೆಯೇ ನನ್ನ ಪ್ರತಿಷ್ಠೆ, ಅವರ ಘನತೆಯೇ ನನ್ನ ಘನತೆ ಅನ್ನುವಂತಹ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಮಕ್ಕಳೇ. 4 जुलाई सन 1902 को स्वामी विवेकानंद परलोक सिधारे, लेकिन आज भी उनके कार्य और संदेश अमर हैं. 4 जुಲೈ 1902ರಲ್ಲಿ ಸ್ವಾಮಿ ವಿವೇಕಾನಂದರು ಈ ಲೋಕವನ್ನು ತ್ಯಜಿಸ್ತಾರೆ, ತೀರ್ಕೊಳ್ತಾರೆ, ಸ್ವರ್ಗಸ್ಥರಾಗ್ತಾರೆ. ಆದರೆ ಇಂದಿಗೂ ಕೂಡ ಅವರು ಮಾಡಿರುವಂತಹ ಕೆಲಸಗಳು, ಸಂದೇಶಗಳು ಶಾಶ್ವತವಾಗಿದೆ ಅನ್ನುವಂಥದ್ದಕ್ಕೆ ಈ ಒಂದು ಪಾಠ ಉದಾಹರಣೆ ಆಗಿದೆ ಮಕ್ಕಳೇ. डॉक्टर जगदीश चंद्र जी भारत के किशोर बालक बालिकाओं के समक्ष आदर्श प्रस्तुत करने के लिए अनेक महापुरुषों के जीवनियों को लिखे हैं. ये एक सादृश्य है. इसलिए स्वामी विवेकानंद सच में वे एक भाषाविद थे, शिक्षाविद थे और ऐसे ही दार्शनिक व्यक्ति भी थे. युवकों को सदा प्रेरणादायी बनकर थे. सुना ना अब तक? ये देखिए, ये यहाँ पर दिख रहे हैं, ये रामकृष्ण परमहंस हैं. इनके शिष्य श्री स्वामी विवेकानंद जी हैं और उनकी अनुयायिनी सिस्टर निवेदिता. कितना अच्छा लगता है ना. बहुत बहुत धन्यवाद.